ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ತುಂಬ ಬಟ್ಟೆ ಕೆಲವೊಂದೊಂದು ಬಳಸದೇ ಇದ್ದವಿದ್ದು ಮಕ್ಳಿಗಾಗಲಿಲ್ದವೆಲ್ಲ ಇದ್ದು, ಅಂದರೆ ಅವು ಯೂಸ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಬೇರೆ ಮಕ್ಕಳು ಕೂಡ ಯೂಸ್ ಮಾಡೋಂಗಿದ್ರೆ ಬೇರೆ ಮಕ್ಳಿಗೆ ನಾನು ಕೊಟ್ಬಿಡ್ತಾ ಇದ್ದೆ. ಕೆಲವೊಂದನ್ನು ಡಿಸ್ಟಾರ್ಟ್ ಮಾಡೋದಿತ್ತು, ಅದು ಕೂಡ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ. ಬೀರಲ್ಲಿ ಒಂದೊಂದೇ ಬಟ್ಟೆ ಕೆಳಗೆ ಬೀಳ್ತಾ ಇದ್ದೋ ಆ ಥರ ಆಗೋಗ್ಬಿಟ್ಟಿದ್ದು. ಎಷ್ಟು ಮಡ್ಚಿಟ್ರು ಹಂಗೆ ಆಗ್ತಾಯಿದ್ದೋ, ಹೆವಿ ಅನಿಸ್ತಾ ಇತ್ತು. ಹಂಗಾಗಿ ಅದನ್ನು ಕ್ಲೀನ್ ಮಾಡಿಕೊಂಡೆ. ಹಾಗೆ ಬಟನ್ ಮಶ್ರೂಮ್ ಕೂಡ ತಂದಿದ್ರು ನಮ್ಮ ಮನೆಯಲ್ಲಿ. ಬಟನ್ ಮಶ್ರೂಮ್ಗೆ ಸ್ವಲ್ಪ ಗ್ರೇವಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಹಾಗೇನೇ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಹಚ್ಚಿಟ್ಟಿದ್ದೀನಿ ಸ್ನೇಹಿತರೆ. ಹಾಗೆಯೇ ನಮ್ಮ ದೊಡ್ಡ ಮಗಳು ಬಂದು ಬೆಳ್ಳುಳ್ಳಿನ ಸುಳ್ಕೊಡ್ತಾಯಿದ್ದಾರೆ. ಒಂದು ಸಣ್ಣದಾಗಿ ಹೆಲ್ಪ್ ಮಾಡ್ತಾರೆ ಕೆಲವೊಮ್ಮೆ ಅವ್ರು ಏನಾದರೂ ಬರ್ಕೊಳೋದಿತ್ತು ಅಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ಫ್ರೀಯಾಗಿದ್ದಾಗ ಮಾಡಿಕೊಡ್ತಾರೆ ಸ್ನೇಹಿತರೆ. ಹಾಗೆ ಇಷ್ಟನ್ನೆಲ್ಲ ನಾನು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಬಿಡ್ತೀನಿ. ನಂತರ ಹೋಗಿ ಪ್ರಿಪೇರ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಬೇಗ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ, ಮಶ್ರೂಮ್ ಕಬಾಬ್ಗೆ ಗ್ರೀನ್ ಚಿಲ್ಲಿ ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಸ್ಮೂತ್ ಮಾಡ್ಕೊಳ್ಳಿ ಗ್ರೈಂಡರಲ್ಲಿ. ನೆಕ್ಸ್ಟು ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಮತ್ತು ಸ್ಮೂತ್ ಮಾಡ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿ, ಯಾವ್ದು ಆರಿಸಿಟ್ಕೊಂಡಿದ್ದೀವೋ ಅದನ್ನು ಮಶ್ರೂಮ್ನ ಆ್ಯಡ್ ಮಾಡಿ ಅದಕ್ಕೆ ಎಣ್ಣೆಗೆ ಒಂದೊಂದೇ ಎದ್ದುಬಿಡಿ. ಎಣ್ಣೆ ಕಾದ ನಂತರ ಸ್ನೇಹಿತರೆ ಇಷ್ಟೇನೆನ್ನೆ. ಅಂದರೆ ಮೊಟ್ಟೆಗೇನೂ ಹಾಕಿರಲಿಲ್ಲ, ಮೊಟ್ಟೆ ತಿನ್ನಂಗಿಲ್ಲ ಕಾರ್ತಿಕ ಅಂದ್ಬಿಟ್ಟು ಅಂತ ಅಷ್ಟೇನೆನ್ನೆ. ನಾವು ಅವತ್ತಿಂದ ತಿಂದಿಲ್ಲ, ಹಾಗಾಗಿ ತಿನ್ನಲ್ಲ ನಾವು ನಾನ್ ವೆಜ್ಜು ಕಾರ್ತಿಕ್ ಮಾಸದಲ್ಲಿ. ಈಗ ಕಬಾಬ್ ಕೂಡ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಒಂಥರ ನೋಡೋಕ್ಕೆ ಕೂಡ ಗ್ರೀನಾಗಿ ತುಂಬ ಚೆನ್ನಾಗಿದ್ದು, ಒಂಥರ ತಿನ್ನೋಕ್ಕೂ ಅಷ್ಟೇ ತುಂಬ ಕ್ರಂಚಿಯಾಗಿ ಚೆನ್ನಾಗಿದ್ದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಡೇ ಸ್ನೇಹಿತರೆ ಇತ್ತು. ನೆಕ್ಸ್ಟ್ ಡೇ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ನಾನು. ಸಿಂಪಲ್ಲಾಗಿ ಈ ಥರ ಇರುತ್ತೆ. ಡೈಲಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಸ್ನೇಹಿತರೆ. ನಾನು ಹೂವು ಆ್ಯಡ್ ಮಾಡಿರೋದಾಗಲಿ ಮತ್ತು ಪೂಜೆ ಮಾಡೋದಕ್ಕೆ ದೀಪ ಹಚ್ಚೋದಾಗಲಿ ಕೆಲವೊಂದು ಸತಿ ಚೇಂಜ್ ಮಾಡಿರ್ತೀನಿ. ದೇವ್ರು ಯಾವತ್ತೂ ಈಗ ಮಾಡಿ ಹಾಗೆ ಮಾಡಿ ದೇವ್ರ ಪೂಜೆ ಅಂತ ಹೇಳಿಲ್ಲ ಸ್ನೇಹಿತರೆ. ಮನಸ್ಸಿಗೆ ನೆಮ್ಮದಿ ಮತ್ತು ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.